ಹೆಲೋ ಎವ್ರಿವನ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೀಸೆಂಟ್ ಆಗಿ ಹಾಲಿವುಡ್ ಟು ಕನ್ನಡ ಡಬ್ ಆಗಿ OTTಯಲ್ಲಿ ರಿಲೀಸ್ ಆದ 2 ವೆಬ್ ಸೀರೀಸ್ ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ 2 ವೆಬ್ ಸೀರೀಸ್ ನ ಆಲ್ ಎಪಿಸೋಡ್ ಕೂಡ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ. ಈ 2 ವೆಬ್ ಸೀರೀಸ್ ಕೂಡ R-rated and 18+ ಕಂಟೆಂಟ್ ಇರುತ್ತೆ. ಫ್ಯಾಮಿಲಿ ಜೊತೆ ನೋಡೋದನ್ನು ಅವಾಯ್ಡ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ದಿ ಬಾಯ್ಸ್ ಈ ವೆಬ್ ಸೀರೀಸ್ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ 4 ಸೀಸನ್ ಅಂಡ್ ಆಲ್ 4 ಸೀಸನ್ ಕೂಡ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ಸಿಗುತ್ತೆ. ರೀಸೆಂಟ್ ಆಗಿ ಸೀಸನ್ 4 ರಿಲೀಸ್ ಆಗಿದೆ. ಇನ್ನ ವೆಬ್ ಸೀರೀಸ್ ನ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಈ ಸೀರೀಸ್ ನ ಮೈನ್ ಆಗಿ ಸೂಪರ್ ಹೀರೋಸ್ ಮೂವೀಸ್ ನ ಫಾಲೋ ಮಾಡೋರು ಮಿಸ್ ಮಾಡದೆ ಈ ವೆಬ್ ಸೀರೀಸ್ ಅನ್ನ ನೋಡಿ. ಇನ್ನ ವೆಬ್ ಸೀರೀಸ್ ನ ಸ್ಟೋರಿ ಏನಪ್ಪಾ ಅಂದ್ರೆ, ಹೋಮ್ಲ್ಯಾಂಡರ್ ಎಂಬ ಹೀರೋ ಹಾಗೆ ಕಾಣೋ ಒಬ್ಬ ವಿಲನ್ ಇರ್ತಾನೆ, ಹಾಗೆ ಬುಚ್ಚರ್ ಎಂಬ ವಿಲನ್ ಹಾಗೆ ಕಾಣೋ ಹೀರೋ ಇರ್ತಾನೆ. ಹಾಗೆ ಅವರಿಬ್ಬರಿಗೂ ಕೂಡ ಅವ್ರದೇ ಆದಂತ ಸಪರೇಟ್ ಟೀಮ್ ಇರುತ್ತೆ. ಬುಚ್ಚರ್ ಟೀಮ್ ಮೆಂಬರ್ಸ್ ಎಲ್ಲ ಸೇರ್ಬಿಟ್ಟು ಹೋಮ್ಲ್ಯಾಂಡರ್ ಟೀಮ್ ನಲ್ಲಿರೋ ಎಲ್ಲಾ ಮೆಂಬರ್ಸ್ ನ ಒಬ್ಬೊಬ್ಬರನ್ನ ಸಾಯಿಸ್ತಾ ಇರ್ತಾರೆ. ಬುಚ್ಚರ್ ಟೀಮ್ಸ್ ಮೆಂಬರ್ಸ್ ಹೋಮ್ಲ್ಯಾಂಡರ್ ಟೀಮ್ ನಲ್ಲಿರೋ ಮೆಂಬರ್ಸ್ ನ ಸಾಯಿಸೋಕೆ ರೀಸನ್ ಏನು, ಬುಚ್ಚರ್ ಅಂಡ್ ಹೋಮ್ಲ್ಯಾಂಡರ್ ನಡುವೆ ಇರುವ ಪ್ರಾಬ್ಲಮ್, ಹಾಗೆ ಅವರಿಬ್ಬರ ನಡುವೆ ನಡೆಯುವ ರಿವೆಂಜ್ ಸ್ಟೋರಿಯನ್ನು ಈ ವೆಬ್ ಸೀರೀಸ್ ಅಲ್ಲಿ ನೋಡ್ತೀರಾ. ಲಿಟ್ರಲಿ ಹೇಳ್ತೀನಿ, ನೀವು ಸೀಸನ್ ಅನ್ನು ನೋಡಕ್ಕೆ ಸ್ಟಾರ್ಟ್ ಮಾಡಿ, ಇನ್ನ ನೆಕ್ಸ್ಟ್ ಇರೋ ಸೀಸನ್ ಗಳನ್ನ ನೀವೇ ಆಟೋಮೆಟಿಕ್ ಆಗಿ ನೋಡಕ್ ಸ್ಟಾರ್ಟ್ ಮಾಡ್ತೀರಾ. ಆ ಲೆವೆಲ್ ಗೆ ಇರುತ್ತೆ ಈ ವೆಬ್ ಸೀರೀಸ್. ಅಂಡ್ ಈ ವೆಬ್ ಸೀರೀಸ್ ಗೆ ಜೆನ್ ಎಂಬ ಸೀಕ್ವಲ್ ವೆಬ್ ಸೀರೀಸ್ ಕೂಡ ಇದೆ. ಜೆನ್ ಸೀರೀಸ್ ಕೂಡ ಚೆನ್ನಾಗಿರುತ್ತೆ. ಜೆನ್ ವೆಬ್ ಸೀರೀಸ್ ಕೂಡ ದಿ ಬಾಯ್ಸ್ ಸೀಸನ್ 4 ಅಲ್ಲಿ ಕನೆಕ್ಟ್ ಆಗುತ್ತೆ. ಹೈಲಿ ರೆಕಮೆಂಡೆಡ್, ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಂಡ್ ನೆಕ್ಸ್ಟ್ ಈಸ್ ಹೌಸ್ ಆಫ್ ದಿ ಡ್ರ್ಯಾಗನ್. ಇನ್ನ ಎಲ್ರಿಗೂ ಗೊತ್ತು, ಇದು ಗೇಮ್ ಆಫ್ ಥ್ರೋನ್ಸ್ ವೆಬ್ ಸೀರೀಸ್ ನ ಪ್ರೀಕ್ವಲ್ ಅಂತ. ಅದಕ್ಕೆ ಈ ವೆಬ್ ಸೀರೀಸ್ ಗೆ ಅಷ್ಟು ಹೈಪ್ ಇರೋದು. ಅಂಡ್ ಈ ವೆಬ್ ಸೀರೀಸ್ ಗೇಮ್ ಆಫ್ ಥ್ರೋನ್ಸ್ ನಡೆಯೋಕೆ ಮುಂಚೆ, ಅಂದ್ರೆ ಸುಮಾರು 2000 ವರ್ಷಗಳ ಹಿಂದೆ ನಡೆಯುವ ಕತೆ. ಅಂಡ್ ಹೌಸ್ ಆಫ್ ದಿ ಡ್ರ್ಯಾಗನ್ ವೆಬ್ ಸೀರೀಸ್ ಕನ್ನಡದಲ್ಲಿ ಜಿಯೋ ಸಿನಿಮಾದಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಅಂಡ್ ಈ ವೆಬ್ ಸೀರೀಸ್ ನ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಕಿಂಗ್ ವಿಸೇರಿಸ್ ಸ್ಟಾರ್ ಏಲಿಯನ್ ಸತ್ತೋಗ್ತಾನೆ. ನಂತರ ಕಿಂಗ್ ಸ್ಥಾನಕ್ಕೆ ಅವರ ನಡುವೆ ಮನಸ್ತಾಪವಾಗಿ 2 ಬಣವಾಗಿ ಡಿವೈಡ್ ಆಗುತ್ತೆ. ನಂತರ ರಾಜ್ಯ 2 ಭಾಗವಾಗೋಕೆ ಕಾರಣವಾಗುತ್ತೆ. 2 ರಾಜ್ಯಕ್ಕೂ ತನ್ನದೇ ಆದಂತಹ ಹೆಸರು ಇರುತ್ತೆ. ಒಂದು ಟೀಮ್ ಅಲೈಸ್ ಎಂಬ ಗ್ರೂಪ್, ಅದರ ಹೆಸರು ಗ್ರೀನ್ಸ್. ಹಾಗೆ ಇನ್ನೊಂದು ಗ್ರೂಪ್ ರೆನಿಲಾದ್ದು, ಅದರ ಹೆಸರು ಬ್ಲಾಕ್ಸ್. ಅಲೈಸ್ ಗ್ರೂಪ್ ಇಂದ ಅವಳ ಮಗ ಕಿಂಗ್ ಆಗ್ತಾನೆ, ಹಾಗೆ ರೆನಿಲಾ ಕಡೆಯಿಂದ ರೆನಿಲಾನೇ ಕ್ವೀನ್ ಆಗ್ತಾಳೆ. ಇದು ಸೀರೀಸ್ ನ ಫ್ಲಾಟ್ ಆಗಿರುತ್ತೆ. ಮುಂದೆ 2 ಗ್ರೂಪ್ ನಡುವೆ ನಡೆಯುವ ರಿವೆಂಜ್ ವಾರ್ಸ್ ಅನ್ನು ಈ ವೆಬ್ ಸೀರೀಸ್ ಅಲ್ಲಿ ನೋಡ್ತೀರಾ. ಮೈನ್ ಆಗಿ ಈ ವೆಬ್ ಸೀರೀಸ್ ನ ನೋಡೋಕೆ ಡ್ರ್ಯಾಗನ್ಸ್, ಪ್ರತಿ ಎಪಿಸೋಡ್ ನಲ್ಲೂ ಹೊಸ ಡ್ರ್ಯಾಗನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಹೈ ಗೂಸ್ ಪಂಪ್ಸ್ ಕೊಡುತ್ತೆ. ಅಂಡ್ ಈ ವೆಬ್ ಸೀರೀಸ್ ಅಲ್ಲಿ ತುಂಬಾನೇ ಡ್ರ್ಯಾಗನ್ಸ್ ಗಳನ್ನ ನೋಡ್ತೀರಾ. ನೀವೇನಾದ್ರೂ ಗೇಮ್ ಆಫ್ ಥ್ರೋನ್ಸ್ ಫ್ಯಾನ್ಸ್ ಆಗಿದ್ರೆ ಈ ವೆಬ್ ಸೀರೀಸ್ ನ ಮಿಸ್ ಮಾಡ್ಕೋಬೇಡಿ. ಇವು ಫ್ರೆಂಡ್ಸ್ ರೀಸೆಂಟ್ ಆಗಿ ಹಾಲಿವುಡ್ ಟು ಕನ್ನಡ ಡಬ್ ಆಗಿ OTTಯಲ್ಲಿ ರಿಲೀಸ್ ಆದ 2 ವೆಬ್ ಸೀರೀಸ್. ಇನ್ನ ಮುಂದಿನ ವಿಡಿಯೋದಲ್ಲಿ ಕನ್ನಡ ಡಬ್ ಆಗಿರೋ ಇಂಡಿಯನ್ ವೆಬ್ ಸೀರೀಸ್ ಗಳ ಲಿಸ್ಟ್ ಅನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮ್ಮ ಫೇವರೇಟ್ ವೆಬ್ ಸೀರೀಸ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.